ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ 30 ಡೇಸ್ 30 ಸ್ಟಿಚಿಂಗ್ ಸೀರೀಸಲ್ಲಿ ಡೇ 3 ನಾವು ಆಲ್ರೆಡಿ ಬ್ಲೌಸು ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ನೋಡಿದ್ದೀವಿ. ವಿತೌಟ್ ಯಾವುದೇ ಟೇಪನ್ನು ಯೂಸ್ ಮಾಡ್ದೇ ಸಿಂಪಲ್ಲಾಗಿ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ. ಇವತ್ತು ಡೇ 3ನಲ್ಲಿ ಟೇಪ್ನ ಯೂಸ್ ಮಾಡಿಕೊಂಡು ಬ್ಲೌಸ್ನ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ನೋಡೋಣ. ತುಂಬ ಸಿಂಪಲ್ಲಾಗಿರುತ್ತೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಬ್ಲೌಸ್ನ ಈ ರೀತಿಯಾಗಿ ರಿವರ್ಸಲ್ಲಿ ಮಾಡಿಕೊಂಡು ಇದು ನೋಡಿ, ಚೆಸ್ಟ್ ಪಾರ್ಟ್ನ ಕಂಕಳ ಕೆಳಗಡೆಯಿಂದ ಹುಕ್ಸ್ ಪಟ್ಟಿ ಏನಿದೆಯೋ ಇಲ್ಲಿವರೆಗೂ ಎಷ್ಟು ಉದ್ದ ಇದೆ ಅಂತ ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಂದು ನನಗೆ 9.5 ಇಂಚಸ್ ಇದೆ. ಅದೇ ರೀತಿ ಇನ್ನೊಂದು ಕಡೆ ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಬಂದುಬಿಟ್ಟು 10.5 ಇಂಚಸ್ ಇದೆ. ಏನಕ್ಕೆ ಆ ಥರ ವೇರಿಯೇಷನ್ ಆಗುತ್ತೆ ಅಂದರೆ, ಒಂದು ಕಡೆ ಉಕ್ಸ್ ಪಟ್ಟಿನ ಒಳಗಡೆ ಹೊಲಿತೀವಿ, ಇನ್ನೊಂದು ಕಡೆ ಕಾಜಾ ಪಟ್ಟಿನ ಹೊರಗಡೆ ಇರ್ತೀವಿ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಬ್ಲೌಸ್ನ ಯಾವುದೇ ಕಾರಣಕ್ಕೂ ಮೆಜರ್ ಮಾಡ್ಕೊಳ್ಳುವಾಗ ಫ್ರಂಟ್ ಪಾರ್ಟಲ್ಲಿ ಮೆಜರ್ ಮಾಡ್ಕೋಬಾರ್ದು. ಬಾಡಿ ಸುತ್ತಳತೆಯನ್ನು ಅಳತೆ ಮಾಡ್ಕೊಳ್ಳುವಾಗ ಈ ರೀತಿ ಬ್ಲೌಸ್ನ ಹಿಂಬದಿಗೆ ಇಟ್ಕೊಂಡು ಯಾವುದೇ ರೀತಿ ಬ್ಲೌಸ್ನ ಆ ಕಡೆ ಈ ಕಡೆ ಜಗ್ಗಬಾರ್ದು. ನೀಟಾಗಿ ಬ್ಲೌಸ್ನ ಸೆಟ್ ಮಾಡಿಕೊಂಡು ಟೇಪ್ನ ಈ ಕೊನೆಯಿಂದ ಆ ಕೊನೆಗೆ ಇಟ್ಕೊಂಡು ನಾವು ನೋಡ್ಕೋಬೇಕಾಗತ್ತೆ. ಈಗ 44 ಇದೆ ನನಗೆ. ಟೋಟಲಾಗಿ 44 ಇಂಚಸ್ ಇದೆ. ಇಲ್ಲಿ 1 ಇಂಚು ಮಾರ್ಜಿನ್ಗಾದರೆ ಬಿಟ್ಕೊಂಡಿದ್ದೀವಿ. ಇದು ಬಂದುಬಿಟ್ಟು 40 ಸೈಜ್ ಬ್ಲೌಸ್ ಆಗಿರುತ್ತೆ. ಈಗ ಮಾರ್ಜಿನ್ಗೆ ಬೇಕಾಗಿದ್ರೆ ಇನ್ನೊಂದು ಇಂಚು ಕೂಡ ಎಕ್ಸ್ಟ್ರಾ ಇಟ್ಕೋಬೋದು. ಈಗ ನಾವು ಏನು ಮಾರ್ಕ್ ಮಾಡ್ಕೋಬೇಕಂದ್ರೆ 11 ಇಂಚಸ್ ಚೆಸ್ಟ್ ಬಾಡಿ ದೇಹದ ಸುತ್ತಳತೆ 11 ಇಂಚು ಮಾರ್ಕಿಂಗ್ ಆದರೆ ಮಾಡ್ಕೋಬೇಕು. ಬ್ಲೌಸ್ ಪೀಸ್ನ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೊಂಡಿರೋದು. ಕ್ಲೋಸ್ ಪಾರ್ಟ್ ನನ್ನ ಕಡೆ ಇಟ್ಕೊಂಡಿದ್ದೀನಿ. ಮೊದಲು ನಾನು ಬ್ಲೌಸ್ನ ಯಾವಾಗಲೂ ಕೂಡ ನಾವು ಹಿಂಬದಿಯಲ್ಲಿ ಬ್ಯಾಕ್ ಪಟ್ಟಿಯನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಲಿಕ್ಕೆ ಅಂತ 1.5 ಇಂಚು ಬಟ್ಟೆಯನ್ನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಏನಾದರೂ ಬಟ್ಟೆ ಕ್ರಾಸ್ ಆಗಿದ್ದರೆ ಈ ಒಂದು ಕ್ರಾಸನ್ನು ತೆಗೆದುಬಿಟ್ಟು ನಂತರ 1.5 ಇಂಚು ಬೆಲ್ಟ್ ಪಟ್ಟಿಯನ್ನು ಮಾರ್ಕ್ ಮಾಡ್ಕೊಳ್ಳಿ. ಈಗ ಹಿಂಬದಿಯ ಪಟ್ಟಿ ಆದರೆ ರೆಡಿಯಾಗಿದೆ. ಈಗ ನಮಗೆ ಚೆಸ್ಟ್ ಬಾಡಿಯ ಸುತ್ತಳತೆ ಎಷ್ಟು 11 ಇಂಚು, 10 ಇಂಚು ರೆಡಿ ಇರಬೇಕು. 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗಾದರೆ ಇಟ್ಕೋಬೇಕಾಗತ್ತೆ. ಈಗ ಈ ರೀತಿ ಬಾಡಿ ಸುತ್ತಳತೆ ಏನಿದೆಯೋ ಅದಕ್ಕೆ ಒಂದು ಲೈನ್ ಆದರೆ ಡ್ರಾ ಮಾಡಿಕೊಡ್ತಾ ಇದ್ದೀನಿ. ಈ ರೀತಿ ಲೈನ್ನ ಡ್ರಾ ಮಾಡ್ಕೊಂಡ್ಮೇಲೆ ನಾವೀಗ ಬ್ಲೌಸ್ ಹೈಟ್ ಏನಿದೆಯೋ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಬ್ಲೌಸ್ನ ಈ ರೀತಿ ಯಾವಾಗಲೂ ಮೆಜರ್ಮೆಂಟ್ಸ್ ತಗೊಳ್ಳುವಾಗ ಮ್ಯಾಕ್ಸಿಮಮ್ ಹಿಂದೆಗಡೆಯಿಂದನೇ ತೊಗೊಂಡ್ರೆ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ನಮಗೆ. ನೋಡಿ, ಈಗ ಬ್ಲೌಸು ಉದ್ದ ಬಂದುಬಿಟ್ಟು 13.25 13.5ವರೆಗೂ ಇದೆ. ನಾನು ಅರೌಂಡ್ 13.5 ಆದರೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಏನು ಮಾರ್ಕ್ ಮಾಡ್ಕೊಳ್ತಾ ಇಲ್ಲ. ಯಾಕಪ್ಪ ಅಂದರೆ ಕೆಳಗಡೆ ಆಲ್ರೆಡಿ ನಾವು ಮಾರ್ಜಿನ್ಗೆ ಬಿಟ್ಕೊಂಡಿದ್ದೀವಿ. ಹಾಗೆ ಇವಾಗ ನಾವು ಮೆಜರ್ ಮಾಡ್ಕೊಳ್ಳೋವಾಗ ಮೇಲೆ ಶೋಲ್ಡರ್ ಹತ್ರ ಒಂದು ಅರ್ಧ ಇಂಚು ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ನಾವು ಮೆಜರ್ಮೆಂಟ್ನ ತೊಗೊಂಡಿದ್ದೀವಿ. ಈ ಒಂದು 13.5 ಇಂಚಿಗೆ ಒಂದು ಲೈನನ್ನು ಡ್ರಾ ಮಾಡಿಕೊಂಡು ಅದನ್ನು ಕೂಡ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಬ್ಲೌಸ್ನ ನೀಟಾಗಿ ಫೋಲ್ಡಿಂಗ್ ಅಂದರೆ ಮಾಡಿಕೊಂಡು ಈಗ ನಾವು ನೆಕ್ ಬಿಡ್ತು, ಶೋಲ್ಡರ್ಸು, ಹಾಗೆಯೇ ಆರ್ಮ್ ಡೌನು, ನೆಕ್ ರೌಂಡು ಇದೆಲ್ಲ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಬ್ಲೌಸ್ನ ಈ ರೀತಿಯಾಗಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಜಗ್ಗಬಾರ್ದು, ನೀಟಾಗಿ ಸೆಟ್ ಮಾಡ್ಕೋಬೇಕಷ್ಟೇ. ಎಲ್ಲಿರೋದು ಅಲ್ಲಿ ಬರಬೇಕಷ್ಟೇ. ಈ ರೀತಿ ನೀಟಾಗಿ ಬ್ಲೌಸ್ನ ಸೆಟ್ ಮಾಡ್ಕೊಳ್ಳಿ. ಈಗ ನೆಕ್ ಬಿಡ್ತ್ ಎಷ್ಟಿದೆ ಅಂದರೆ ಶೋಲ್ಡರ್ಸು ಮತ್ತು ನೆಕ್ ಬಿಡ್ತ್ ಎರಡೂ ಸೇರಿಕೊಂಡು ಎಷ್ಟಿದೆ ನಮಗೆ ಅಂದರೆ 5.25ಇಂದ 5.25, ಒಂದು ಸ್ವಲ್ಪ ಕಡಿಮೆ 5.25ಗೆ 5.25 ಇದೆ. ನಾನು ಇದಕ್ಕೋಸ್ಕರ ಅಂತ 5.25 ಆದರೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಕ್ಸಾಕ್ಟಾಗಿ ನಿಮ್ಮ ಬ್ಲೌಸಲ್ಲಿ ಎಷ್ಟು ಬಂದರೆ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಈಗ ಈ ಒಂದು ನೆಕ್ಕು ಬಿಟ್ಟು ನಮಗೆ ಈ ಒಂದು ಭುಜ ಏನಿದೆಯೋ ಇದು 3.25 ಇದೆ. ನಾವು ಸ್ಟಿಚ್ ಮಾಡಿಕೊಂಡಾಗ ರೆಡಿ ಆದಾಗ 3 ಆದರೆ ಇದೆ, ರೆಡಿ 3 ಇದೆ. ಬಟ್ ನಾವು ಸ್ಟಿಚ್ಚೆಲ್ಲ ಮಾಡ್ಕೋಬೇಕಲ್ವ, ಸೊ ಅದಕ್ಕೋಸ್ಕರ ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಮಾಡಿಕೊಂಡು ಉಳಿದಿರೋದನ್ನು ನೆಕ್ ಬಿಡ್ತಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ನೆಕ್ ಡೌನ್ ಏನಿದೆಯೋ ಇದನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಂತರ ಆರ್ಮೋಲ್ನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸ್ಕೇಲನ್ನು ಇಟ್ಬಿಡಿ, ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲಿ ಜಾಯಿಂಟ್ ಆಗಿದೆಯೋ ಅಲ್ಲಿ. ಈಗ ಉದ್ದ ನೋಡಿ, ಇದು ಕೂಡ ಸೇಮ್ 5.25 ಇದೆ. ಈ 5.25ನ
ಈ ಒಂದು ಹಾರ್ಮ್ ಡೌನ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಆಗಿ ಶೋಲ್ಡರ್ಸ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಹಾರ್ಮ್ ಡೌನ್ ಕೂಡ. ಬಟ್ ನಾವು ಒಂದ್ಸರಿ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಒಂದು ಅರ್ಧ ಇಂಚು ವೇರಿಯೇಷನ್ ಆಗಿರುತ್ತೆ, ಆಗಿದ್ರೆ ಅಷ್ಟೇ, ಮಿಕ್ಕ ಕರೆಕ್ಟಾಗೇ ಇರುತ್ತೆ. ಈಗ ನಾವು ನೆಕ್ ಡೌನ್ನ ಮಾರ್ಕ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಈ ಒಂದು ಶೋಲ್ಡರ್ನ ನೀಟಾಗಿ ಮಾರ್ಕಿಂಗ್ ಆದರೆ ನಮಗೆ ಭುಜ ಏನಿದೆಯೋ ಮೇಲ್ಗಡೆಯಿಂದ ಸ್ಟ್ರೈಟಾಗಿ ಕೆಳಗಡೆಗೆ ಒಂದು ಲೈನ್ ಹಾಕಿ ಆರ್ಮ್ ಡೌನ್ ಎಲ್ಲಿಗಿದೆಯೋ ಅಲ್ಲಿಗೆ ಒಂದು ಲೈನನ್ನು ಹೇಳಿದ್ರೆ ಒಂದು ಬಾಕ್ಸ್ ಶೇಪ್ ಫಾರ್ಮ್ ಆಗುತ್ತೆ. ಈ ಒಂದು ಶೇಪ್ ಎಲ್ಲಿದೆಯೋ ಕರೆಕ್ಟಾಗಿ ಸ್ಕ್ವೇರ್ ಎಲ್ಲಿ ಕಟ್ಟಾಗಿರುತ್ತೋ ಅಲ್ಲಿ 1/4 ಇಂಚು ಮೇಲ್ಭಾಗಕ್ಕೆ ಮಾರ್ಕಿಂಗನ್ನು ಮಾಡಿಕೊಂಡು ಈ ರೀತಿಯಾಗಿ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಮಗೆ ತೀರಾ ಸಣ್ಣ ಇರೋ ಬ್ಲೌಸಸ್ ಎಲ್ಲ ಅಂದರೆ 30, 34, 36 ಆ ಥರ ಬ್ಲೌಸಸ್ಗೆಲ್ಲ 1.5 ಇಂಚು ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. 38+ ಇರುತ್ತೆ ಅಲ್ವಾ, ಆ ಬ್ಲೌಸಸ್ಗೆಲ್ಲ 1/4 ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಮತ್ತೊಂದು ಸಲ ಭುಜದ ಸುತ್ತಳತೆಯನ್ನು ಅಳತೆ ಮಾಡಿಕೊಂಡು ನೋಡಿ, ನಾವು ಆಲ್ರೆಡಿ ರೆಡಿ ಆಗಿರೋ ಹತ್ರ ನನಗೆ ಎಷ್ಟಿರಬೇಕಂತಂದರೆ 8.25 ಇಂಚ್ ಇರಬೇಕು. ಈ ಒಂದು 8.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ಫಿನಿಶಿಂಗ್ ಆದಾಗ ಬ್ಲೌಸ್ ಅನ್ನೋದು ಇಲ್ಲಿಗೆ ಸ್ಟಿಚ್ ಮಾಡಬೇಕು. ಈ ಒಂದು ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ ನಾವೇನು ಬಿಟ್ಕೊಂಡಿದ್ದೀವೋ ಅದು ಮಾರ್ಜಿನ್ಗೆ ಇರಬೇಕು. ಮಾರ್ಜಿನ್ ಒಳಗಡೆ ನಮಗೆ ಈ ಒಂದು ಹಾರ್ಮಲ್ ಸುತ್ತಳತೆ ಅನ್ನೋದು ಕರೆಕ್ಟಾಗಿ ಬಂದಿರಬೇಕು. ಈಗ ನೋಡಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ 10 ಇಂಚಸ್ಗೆ. ಆ 1 ಇಂಚ್ ಏನು ಎಕ್ಸ್ಟ್ರಾ ಇದೆ ಅದು ಮಾರ್ಜಿನ್ಗೆ. ಈ ಮಾರ್ಜಿನ್ ಒಳಗಡೆ ಈ ಸರ್ಕಲ್ ನಾವು ಏನು ಡ್ರಾ ಮಾಡ್ಕೊಂಡಿದ್ದೀವೋ ಈ ಆರ್ಮೋಲ್ಗೆ ಅದು ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗಬೇಕು. ಇನ್ ಕೇಸ್ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಇದರಿಂದನೇ ನಮಗೆ ಶೋಲ್ಡರ್ಸ್ ಅನ್ನೋದು ಡ್ರಾಪ್ ಆಗುತ್ತೆ ಮತ್ತು ಕಂಕುಳ ಕೆಳಗಡೆ ಕೂಡ ಅಷ್ಟೊಂದು ನೀಟಾಗಿ ಕಾಣಿಸೋದಿಲ್ಲ. ಈಗ ನಾವು ನೆಕ್ ಡೌನ್ನ ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡೋಣ. ಇದು ಇನ್ ಕೇಸ್ ಜಾಸ್ತಿ ಅಂದರೆ ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನಾನು ಫರ್ದರ್ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ. ನನಗೆ ಈಗ ಕರೆಕ್ಟಾಗಿ ಸೆಟ್ ಆಗಿದೆ. ನಮಗೆ ರೆಡಿ ಎಲ್ಲಿಗೆ ಎಷ್ಟಿದೆಯೋ ಕಂಕುಳು ಅಷ್ಟು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಈಗ ನೆಕ್ ಡೌನ್ ಯಾವ ಥರ ಮಾಡ್ಕೋಬೇಕು ಅಂತ ನೋಡೋಣ. ನೆಕ್ಕು ರೌಂಡ್ ಎಲ್ಲಿಗಿದೆಯೋ ಅಲ್ಲಿ ಕರೆಕ್ಟಾಗಿ ಈ ರೀತಿ ಸ್ಕೇಲ್ನ ಇಟ್ಕೊಂಡಿದ್ದೀನಿ. ಆ ಸ್ಕೇಲ್ ಮೇಲೆಯಿಂದ ಈ ಶೋಲ್ಡರ್ವರೆಗೂ ಈ ರೀತಿಯಾಗಿ ಇಟ್ಕೊಂಡಾಗ ನಾನು ನೋಡಿ 8.25 ಇದೆ. ಈ 8.25 ಏನಿದೆಯೋ ಇದನ್ನು ಕರೆಕ್ಟಾಗಿ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ನಂತರ ಮೇಲ್ಗಡೆ ನಾವು 2.25 ಆದರೆ ಇದೆ ಅಲ್ವಾ, ಈಗ ಒಂದು ಅರ್ಧ ಇಂಚ್ ಕೆಳಗಡೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡು 3 ಇಂಚಿಗೆ ಈ ರೀತಿಯಾಗಿ ಬಾಕ್ಸ್ ಆದರೆ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನೆಕ್ ಶೇಪ್ ಅನ್ನೋದು ತುಂಬ ರೌಂಡಾಗಿ ಚೆನ್ನಾಗಿ ಬರುತ್ತೆ. ಈಗ ಬೆಲ್ಟ್ ಪಟ್ಟಿ ಬ್ಯಾಕ್ ಸೈಡ್ ಬೆಲ್ಟ್ ಪಟ್ಟಿ ಹತ್ರ ಡಾಟ್ಸ್ ಎಲ್ಲಿ ಇಟ್ಕೋಬೇಕು ಅಂತ ಬ್ಲೌಸ್ನ ಈ ರೀತಿಯಾಗಿ ಇಟ್ಕೊಳ್ಳಿ. ನಾನು ಟೇಪನ್ನು ಮೆಜರ್ ಮಾಡಿಕೊಂಡು ಆ ಕಡೆ ಒಂದು ಅರ್ಧ ಇಂಚು ಈ ಕಡೆ ಒಂದು ಅರ್ಧ ಇಂಚು, ಇಲ್ಲ ಅಂತಂದರೆ ನಿಮಗೆ ಲೂಸ್ ಎಷ್ಟು ಜಾಸ್ತಿ ಇರುತ್ತೋ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಟಕ್ಕನ್ನು ಹಾಕ್ಕೋಬೇಕಾಗತ್ತೆ. ನಾವೀಗ ಏನು ಕಟ್ ಮಾಡ್ಕೊಂಡಿದ್ದೀವೋ ಇದ್ರ ಮೇಲೆ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಂಬಿಡೋಣ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಯಾರಿಗಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದಕ್ಕಿಂತ ಮುಂಚೆ ಒಂದು ವಿತೌಟ್ ಟೇಪ್ ಒಂದು ಸ್ಟಿಚಿಂಗ್ ವಿಡಿಯೋನಾದರೆ ಅಪ್ಲೋಡ್ ಮಾಡಿದ್ವಿ. ಇದಕ್ಕಿಂತ ಇನ್ನೂ ಚೆನ್ನಾಗಿ ಇನ್ನೂ ಡೀಟೇಲಾಗಿ ಅರ್ಥ ಆಗುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಒಂದು ಸರಿ ನೋಡಿ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಇದನ್ನು ನಾವಿಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಫ್ಯಾಬ್ರಿಕ್ ತೀರಾ ಕಡಿಮೆ ಇರೋದ್ರಿಂದ ನಾನು ಸ್ಲೀವ್ಸ್ಗೆ ಏನಾದರೂ ಮೇ ಬಿ ಶಾರ್ಟೇಜ್ ಆಗ್ಬೋದು. ಇದು ಸ್ವಲ್ಪ ಲಾಂಗ್ ಲೆಂತ್ ಸ್ಲೀವ್ಸು, ಸೊ ಅದಕ್ಕೋಸ್ಕರ ಅಂತ ನಾವು ಮೊದಲು ಹ್ಯಾಂಡ್ನ ಕಟ್ ಮಾಡ್ಕೊಂಡು ಬಿಡೋಣ. ಸ್ಲೀವ್ಸ್ನ ಕಟ್ ಮಾಡಿಕೊಂಡು ಉಳಿದಿರುವಂಥ ಫ್ಯಾಬ್ರಿಕ್ಕಲ್ಲಿ ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ಗೆ ಬೇಕಾಗಿದ್ದರೆ ಒಂದು ಸ್ವಲ್ಪ ಪ್ಯಾಚಸ್ ಇದ್ದರೆ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಸ್ಲೀವ್ಸ್ಗೆ ಆ ಥರ ಮಾಡೋಂಗಿಲ್ಲ ಅಲ್ವಾ. ಯಾವಾಗಾದ್ರೂ ಫ್ಯಾಬ್ರಿಕ್ ಕಡಿಮೆ ಅಂತ ಅನಿಸ್ತು ಅಂದರೆ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿಕೊಂಡು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳಿ. ನಂತರ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಮೊದಲು ಕೆಳಗಡೆ ನಾವು ಮಾಡ್ಕೊಳ್ಲಿಕ್ಕೆ ಅಂತ 1 ಇಂಚ್ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಂತರ ಸ್ಲೀವ್ ಲೆಂತ್ ಏನಿದೆಯೋ ಅದನ್ನು ಮೆಜರ್ ಮಾಡ್ಕೊಂಡಿದ್ದೀನಿ. 10 ಇಂಚಸ್ ಇದೆ. ಈ 10 ಇಂಚಸ್ನ ಇಲ್ಲಿ ಮಾರ್ಕಿಂಗ್ ಆದರೆ ಮಾಡ್ಕೊಂಡಿದ್ದೀನಿ. ಈಗ 10 ಇಂಚಸ್ಗೆ ಒಂದು ಲೈನನ್ನು ಹಾಕ್ಕೊಂಡು ಇದು ಫಾರ್ಮುಲಾ 10 ರೆಡ್ಯೂಸ್ ಟು 3 ಅಂದರೆ 7 ಇಂಚಸ್ಗೆ ಮತ್ತೊಂದು ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಈ ಹ್ಯಾಂಡ್ ಲೂಸ್ ಬಂದುಬಿಟ್ಟು 4.25 ಇದೆ. ಈ 4.25ನ ನಾನು ಇಲ್ಲಾದರೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಾರ್ಮ್ ಡೌನ್ ನಾವು ಆಲ್ರೆಡಿ ಮೆಜರ್ ಮಾಡ್ಕೊಂಡಿದ್ದೀವಲ್ವ, 8.25 ಇಂಚಿದೆ. ಈ 8.25 ಇಂಚನ್ನ
ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಟೇಪ್ನ ಈ ರೀತಿಯಾಗಿ ಇಟ್ಕೊಂಡು ಕ್ರಾಸಾಗಿ ಆ 8 ಕಾಲು ಎಲ್ಲಿಗಿದೆಯೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ 1.5 ಇಂಚನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಈ ರೀತಿಯಾಗಿ ಕರ್ವ್ ಈ ರೀತಿ ಸ್ಟ್ರೈಟಾಗಿ ಒಂದೇ ಸರಿ ಬಂದುಬಿಡಬಾರ್ದು. ಬರ್ತಾ ಬರ್ತಾ ಒಂದು ಸ್ವಲ್ಪ ಈ ರೀತಿ ಹೋಗಿ ಜಾಯಿಂಟ್ ಆದರೆ ಮಾಡ್ಕೋಬೇಕು. ಒಂದೇ ಸರಿ ಇಳಿಸಿ ಬಿಡಬಾರ್ದು. ಒಂದು ಸ್ವಲ್ಪ ಕೆಳಗಡೆಯಿಂದ ಬೆಟ್ಟ ಹೆಂಗೆ ಹತ್ತುತ್ತಾರೋ ಹಂಗೆ ಸ್ವಲ್ಪನೇ ಹತ್ಕೊಂಡು ಹೋಗಿ ಮೇಲ್ಗಡೆ 1.5 ಇಂಚಷ್ಟು ಸ್ಟ್ರೈಟಾಗಿರಬೇಕು. ಈಗ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಒಂದು ಸ್ವಲ್ಪ ಬಟ್ಟೆಯನ್ನು ಬಿಟ್ಕೊಂಡಿದ್ದೀವಿ. ಈಗ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಹ್ಯಾಂಡ್ ಲೂಸು ಮತ್ತು ಹಾರ್ಮ್ ಡೌನ್ ಲೂಸು ಎರಡೂ ಕೂಡ ಮಾರ್ಕ್ ಮಾಡಿಕೊಂಡು ಈ ಮಧ್ಯದಲ್ಲಿ ಈ ಒಂದು 1.5 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ ಈ ಒಂದು ರೆಡಿ ಎಲ್ಲಿಗೆ ಇರಬೇಕು ಅಲ್ಲಿಗಿಂದ ಇನ್ ಬಿಟ್ವೀನಲ್ಲಿ ಒಂದು ಅರ್ಧ ಇಂಚು ಕೆಳಗಡೆಗೆ ಬಂದು ಅಲ್ಲಿಂದ ನಾವು ಬ್ಲೌಸ್ಗೆ ಶೇಪ್ ಆದರೆ ತಗೋಬೇಕಾಗತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಮೇಲ್ಗಡೆ ಇರುವಂಥ 2 ಪೀಸಸ್ಗೆ ಮಾತ್ರ ಈ ರೀತಿಯಾಗಿ ಶೇಪನ್ನು ತಗೊಂಡ್ರೆ ನಮಗೆ ಸ್ಲೀವ್ ಕಟ್ಟಿಂಗ್ ಕೂಡ ಮುಗೀತು. ಈಗ ನಾವು ಫ್ರಂಟ್ ಪಾರ್ಟ್ನ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ನೋಡೋಣ. ನೋಡಿ, ಇರುವಂಥ ಸ್ವಲ್ಪ ಬ್ಲೌಸ್ ಪೀಸಲ್ಲಿ ಬ್ಯಾಕ್ ಪಾರ್ಟ್ ಆಗಿದೆ, ಹ್ಯಾಂಡ್ಸ್ ಕಟ್ ಮಾಡ್ಕೊಂಡಿದ್ವಿ. ನೋಡಿ, ಈಗ ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಬ್ಲೌಸ್ನ ಈ ರೀತಿಯಾಗಿ ಕ್ರಾಸಾಗಿ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಸೆಟ್ ಮಾಡಿಕೊಂಡು ನಾವೇನಪ್ಪ ಮಾಡ್ಕೋಬೇಕಂತಂದರೆ 1.5 ಇಂಚ್ ಆಲ್ರೆಡಿ ನಾವು ಹಿಂದೆಗಡೆ ಪಟ್ಟಿಗೆ ಕ್ಲೋಸ್ ಹೊಲ್ಕೊಳ್ಲಿಕ್ಕೆ ಬಿಟ್ಕೊಂಡಿದ್ದೇವಲ್ವ, ಅದರ ಜೊತೆಗೆ ಮತ್ತೆ 2 ಇಂಚು ಟೋಟಲ್ ಆಗಿ 3.5 ಇಂಚು ಬಟ್ಟೆಯನ್ನು ಹಿಂಭಾಗಕ್ಕೆ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಈ ರೀತಿ ಸ್ಕೇಲ್ನಲ್ಲಿ ಡ್ರಾ ಮಾಡ್ಕೊಳ್ಳಿ. ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಆ 3.5 ಇಂಚು ಬಟ್ಟೆಯನ್ನು ನೀಟಾಗಾದರೆ ಫೋಲ್ಡ್ ಮಾಡ್ಕೊಂಬಿಡಿ. ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡಿಕೊಂಡ್ರೆ ನೋಡಿ, ಇಲ್ಲಿ ಸ್ವಲ್ಪ ಕ್ರಾಸಾಗಿ ಬಟ್ಟೆ ಸಾಕಾಗ್ತಿಲ್ಲ, ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು. ಅದು ಕೂಡ ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ. ನಂತರ ಈ ಒಂದು ಶೇಪ್ ಏನಿದೆಯೋ ಬ್ಯಾಕ್ ಪಾರ್ಟ್ದು ಅದು ಸೇಮ್ ಆ್ಯಸ್ ಇಟ್ ಈಸ್ ಆಗಿ ನಾನಿಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಮುಂದೆಗಡೆ ಪಟ್ಟಿಗೆ ಕೂಡ. ಈಗ ನಮಗೆ ಬ್ಯಾಕ್ ಪಾರ್ಟ್ ಅಷ್ಟು ಡೆಪ್ತ್ ಇರೋದಿಲ್ಲ ಅಲ್ವಾ ಫ್ರಂಟ್ ಪಾರ್ಟು, ಅದಕ್ಕೋಸ್ಕರ ಅಂತ ಒಂದು ಅರ್ಧವರೆಗೂ ಡ್ರಾ ಮಾಡ್ಕೊಂಡಿದ್ದೀನಿ. ನಂತರ ಈ ರೀತಿಯಾಗಿ ಎಲ್ಲಿ ಎಂಡ್ ಇದೆಯೋ ಅಲ್ಲಿ ಈ ರೀತಿಯಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ಇನ್ನೂ ಸ್ವಲ್ಪ ಹೈಟಾಗಿ ನೆಕ್ ಹತ್ರ ಒಂದು ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಕೂಡ ಬ್ಯಾಕ್ ಸೈಡ್ ಡೆಪ್ತ್ ಇದ್ದಷ್ಟು ಫ್ರಂಟ್ ಸೈಡ್ ಡೆಪ್ತ್ ಇರೋದಿಲ್ಲ ಅಲ್ವಾ, ಅದಕ್ಕೆ ಇದು ಸ್ವಲ್ಪ ಮೇಲೆ ಮಾರ್ಕ್ ಮಾಡ್ಕೊಳ್ಲಿಕ್ಕೆ ಈ ರೀತಿಯಾಗಿ ಲೈನನ್ನು ಮಾರ್ಕ್ ಹಾಕ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ಏನಿದೆಯೋ ಆ್ಯಸ್ ಇಟ್ ಈಸ್ ಆಗಿ ಈ ರೀತಿಯಾಗಿ ಮಾರ್ಕಿಂಗ್ ಆದರೆ ಮಾಡ್ಕೊಂಡಿದ್ದೀವಲ್ವ, ಇದು ನೀಟಾಗಲಿ ಕಾಣಿಸ್ಲಿ ಅಂತ ನಾನು ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋನ ಇಲ್ಲಿ ಪಾಸ್ ಮಾಡಿ ಮತ್ತು ಏನು ಡೌಟ್ ಇದೆಯೋ ಅದನ್ನು ಇನ್ನೊಂದ್ಸಲಿ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಹಾಗೆ ಕೂಡ ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಖಂಡಿತ ತಿಳಿಸ್ಕೊಡ್ತೀನಿ. ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ಆದಷ್ಟು ಬೇಗ ಟ್ರೈ ಮಾಡ್ತೀನಿ. ಈಗ ನೋಡಿ, ನಾವು ನೆಕ್ ಯಾವ ಥರ ಮೆಜರ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನೆಕ್ ಮೇಲೆ ಶೋಲ್ಡರ್ಸ್ ಹತ್ರದಿಂದ ಟೇಪನ್ನು ಇರಿಸ್ಕೊಂಡು, ಇಲ್ಲಾಂತಂದರೆ ಒಂದು ಸ್ಕೇಲ್ ನೋಡಿ ಈ ರೀತಿಯಾಗಿ ಇಲ್ಲಿ ಸ್ಕೇಲೊಂದನ್ನು ಇಟ್ಬಿಡಿ. ನಿಮ್ಗೆ ಅಲ್ಲಿಗೂ ಕೂಡ ಡೌಟ್ ಆಯಿತು ನೋಡಿ. ಈ ರೀತಿಯಾಗಿ ಮೆಜರ್ ಮಾಡಿಕೊಂಡ್ರೆ 6 ಕಾಲಿದೆ. ಈ ಒಂದು 6 ಕಾಲು ಏನಿದೆ ಅದನ್ನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಜಾಯಿಂಟ್ ಮಾಡಿಕೊಂಡು, ಇದು ಕೂಡ ಅಷ್ಟೇ, ನಿಮ್ಗೆ ತುಂಬ ಚೆನ್ನಾಗಿ ಶೇಪ್ ಬರಬೇಕಂತಂದರೆ ಮೇಲೆ ಎಷ್ಟಿದೆ 2.5 ಇದೆ, ಕೆಳಗಡೆ 3 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗನ್ನು 1 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಶೇಪ್ ಅನ್ನೋದು. ಈಗ ಇಲ್ಲಿಂದ ಇಲ್ಲಿಗೆ ನನಗೆ ಒಂದು 5 ಇಂಚಿದೆ, ಪ್ಲಸ್ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ. ಏನಕ್ಕಪ್ಪ ಅಂತಂದರೆ ಮಧ್ಯದಲ್ಲಿ 1 ಇಂಚಷ್ಟು ಈ ಒಂದು ಡಾಟನ್ನು ಹಿಡ್ಕೊಳ್ಲಿಕ್ಕೆ ಬೇಕು. ಹಾಗೆಯೇ ಕೆಳಗಡೆ ನಂತರ ನೆಕ್ಗೆ ಜಾಯಿಂಟ್ ಮಾಡಿಕೊಡುವಾಗ 1 ಇಂಚ್ ಖರ್ಚಿಗಾದರೆ ಬೇಕು. ಟೋಟಲ್ಲಾಗಿ ಒಂದು 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಉಕ್ಸ್ ಪಟ್ಟಿ ಕಡೆ ಆ್ಯಡ್ ಮಾಡಿಕೊಂಡು ನಾನು ಮಾರ್ಕ್ ಆದರೆ ಮಾಡ್ಕೊಳ್ತೀನಿ. ಹಾಗೆಯೇ ಶೋಲ್ಡರ್ಸಿಂದ ಮೇಯ್ನ್ ಡಾಟ್ವರೆಗೂ ಎಷ್ಟಿದೆಯೋ ಅದನ್ನು ಅಳತೆ ಮಾಡಿಕೊಂಡು ಅದಕ್ಕೆ ಕೂಡ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗನ್ನು ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಕಂಕುಳು ಏನು ಹಾರ್ಮ್ ಡೌನ್ ಇದೆಯೋ ಅಲ್ಲಿಂದ ನಮಗೆ ಶೇಪ್ ಪಟ್ಟಿ ಈ ಬ್ಯಾಕ್ ಸೈಡ್ ಅಂದರೆ ಬೆನ್ನಿಗೆ ಜಾಯಿಂಟ್ ಆಗುತ್ತೆ ಅಲ್ವಾ, ಅಲ್ಲೆಲ್ಲಿದೆಯೋ ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ 3 ಲೈನ್ಸ್ ಏನು ಮಾರ್ಕ್ ಮಾಡಿಕೊಂಡು ಇದನ್ನು ನೀಟಾಗಿ ಸ್ಕೇಲ್ನ ಸಹಾಯದಿಂದ ಜಾಯಿಂಟ್ ಮಾಡಿಕೊಂಡು ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಹಾರ್ಮೋಲ್ ಹತ್ರ ಈ ರೀತಿಯಾಗಿ ಸ್ಕೇಲ್ನ ಸಹಾಯದಿಂದ ಸ್ಕ್ವೇರ್ ಶೇಪನ್ನು ಡ್ರಾ ಮಾಡಿಕೊಂಡು ಕೆಳಗಡೆಗೆ ನಾವು ಶೇಪ್ ತಗೊಳ್ಲಿಕ್ಕೆ ಅಂತ ಒಂದು ಅರ್ಧ ಇಂಚು ಕೆಳಗಡೆಗೆ ಡೌನಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಬ್ಲೌಸ್ಗೆ ಫ್ರಂಟ್ ಪಾರ್ಟಲ್ಲಿ ಶೇಪ್ ಕೂಡ ತೆಗೆದಿದ್ದ ಮುಗೀತು. ಈಗ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರ ಮೇಲೆ ಇವತ್ತು
ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀವಿ. ನಾನು ಮತ್ತೊಂದು ಸಲ ಕೂಡ ಹೇಳ್ತೀನಿ, ಈ ಒಂದು ಉಕ್ಸ್ ಪಟ್ಟಿ ಕಡೆ ನಾವೆಷ್ಟು ಲೆಂತ್ ಇರುತ್ತೋ ಈ ಒಂದು ಫ್ರಂಟ್ ನೆಕ್ ಡೌನ್ನ ಮಾರ್ಕ್ ಮಾಡ್ಕೊಳ್ಳುವಾಗ ಮೇಲ್ಗಡೆ ನೆಕ್ ಎಲ್ಲಿ ಓಪನ್ ಬರುತ್ತೆ ಅಲ್ವಾ, ಅಲ್ಲಿಂದ ಕೆಳಗಡೆ ಬೆಲ್ಟ್ ಪಟ್ಟಿ ಜಾಯಿಂಟ್ ಮಾಡ್ತೇವಲ್ವ, ಅಲ್ಲಿಗೆ ಎಷ್ಟು ಲೆಂತ್ ಇದೆಯೋ ಅದಕ್ಕೆ +2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ನಂತರ ಮೇನ್ ಡಾಟು ಮತ್ತು ಈ ಒಂದು ಕಂಕಳ ಕೆಳಗಡೆಯಿಂದ ಬೆಲ್ಟ್ ಪಟ್ಟಿಗೆ ಏನು ಜಾಯಿಂಟ್ ಮಾಡುತ್ತೋ ಅಲ್ಲಿ ಕೆಳಗಡೆಗೆ ಅರ್ಧ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊಳ್ಳಿ. ಈ ಜಾಯಿಂಟ್ನ ಯಾವ ಥರ ಕವರ್ ಮಾಡ್ತೀನಿ ಅಂತಂದರೆ ನೋಡಿ, ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಇಲ್ಲಿ ಸ್ಕ್ವೇರ್ ಟ್ರಯಾಂಗಲ್ ಶೇಪಲ್ಲಿದೆ, ಅದು ಜಾಯಿಂಟ್ ಮಾಡ್ಕೊಳ್ಲಿಕ್ಕೆ ಸರಿಯಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಕ್ರಾಸಾಗಿ ಕಟ್ ಮಾಡಿಕೊಂಡು ಬೇರೊಂದು ಫ್ಯಾಬ್ರಿಕ್ನ ತಗೊಂಡು ನೋಡಿ ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ಅದ್ರ ಮೇಲೆ ನಮ್ಮ ಫ್ಯಾಬ್ರಿಕ್ ಏನಿದೆಯೋ ಅದು ಕೂರೋ ಥರ ನೀಟಾಗಿ ನೋಡಿಕೊಂಡು ನಾವು ಕಟ್ಟಿಂಗನ್ನು ಮಾಡಿಕೊಂಡ್ರೆ ಆ ಪೀಸ್ನ ಈಸಿಯಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಮಾರ್ಕ್ ಮಾಡಿಕೊಂಡು ಅದರ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಎರಡು ಕಡೆ ಕೂಡ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಮಾರ್ಕಿಂಗನ್ನು ಮಾಡಿಕೊಂಡ್ರೆ ಈ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನೀಟಾಗಿ ಕಟ್ ಮಾಡ್ಕೊಬಿಡ್ಬೋದು. ನೋಡ್ತಾ ಇದ್ದೀರಲ್ವ, ಈ ಒಂದು ಪೀಸ್ನ ಈಸಿಯಾಗಿ ನಾವು ಈ ಒಂದು ಬ್ಲೌಸ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ಕಾಣಿಸೋದು ಕೂಡ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಸ್ಲೀವ್ಸು ಎಲ್ಲ ಕೂಡ ರೆಡಿ ಆಗಿದೆ ಅಲ್ವಾ. ನಾವೀಗ ಬೆಲ್ಟ್ ಪಟ್ಟಿ ಅಥವಾ ಶೇಪ್ ಪಟ್ಟಿಯನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಡಾಟ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ. 4 ಇಂಚಿಗೆ ಒಂದು ಮಾರ್ಕಿಂಗನ್ನು ಮಾಡಿಕೊಂಡು ಉಕ್ಸ್ ಪಟ್ಟಿ ಕಡೆಯಿಂದ ಆ ಕಡೆಗೆ ಒಂದು 3/4 ಇಂಚು, ಈ ಕಡೆಗೆ 3/4 ಇಂಚ್ ಆದರೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಉದ್ದ ಬಂದುಬಿಟ್ಟು 2.5 ಇಂಚು ತೊಗೊಂಡ್ರೆ ಮ್ಯಾಕ್ಸಿಮಮ್ ಸಾಕಾಗುತ್ತೆ ನೋಡಿ. ಈ ರೀತಿಯಾಗಿ ಆ ಕಡೆ 3/4 ಇಂಚು, ಈ ಕಡೆ 3/4 ಇಂಚನ್ನ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಪಟ್ಟಿ ಏನಿದೆ ಇದು ನಮಗೆ ಲೆಂತ್ ಎಷ್ಟಿದೆಯೋ ಅದರಲ್ಲಿ ಅರ್ಧ ಭಾಗಕ್ಕೆ ಕರೆಕ್ಟಾಗಿ ಒಂದು ಮಾರ್ಕಿಂಗನ್ನು ಮಾಡಿಕೊಂಡು 2.5 ಇಂಚು ಉದ್ದ ಇರೋ ಥರ ನೋಡಿಕೊಂಡು ಆ ಕಡೆಗೆ 1/4 ಇಂಚು, ಈ ಕಡೆಗೆ 1/4 ಇಂಚು ಇರೋ ಥರ ಮಾರ್ಕಿಂಗನ್ನು ಮಾಡ್ಕೋಬೇಕಾಗತ್ತೆ. ಹಾಗಡೆಗೆ ಅದೇ ರೀತಿ ಥರ್ಡ್ ಪಟ್ಟಿ ಈ ರೀತಿ ಸ್ಕ್ವೇರ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರಲ್ಲಿ ಇನ್ ಬಿಟ್ವೀನ್ ಬರೋ ಥರ ನೋಡಿಕೊಂಡು ಇದನ್ನು ಕೂಡ 2 ಡಾಟ್ಸ್ ಏನು ಇಟ್ಕೊಂಡಿದ್ದೀವಿ ಮೊದಲು ಅದಕ್ಕೆ ಸೇಮ್ ಲೆಂತ್ ಅಂದರೆ ಒಂದು ಟ್ರಯಾಂಗಲ್ ಶೇಪಲ್ಲಿ ನಾವು ಬರೆದಾಗ ಸೇಮ್ ಲೆಂತ್ ಬರೋ ಥರ ನೋಡಿಕೊಂಡು ಅದರ ಉದ್ದನ ಅಡ್ಜಸ್ಟ್ ಮಾಡಿಕೊಂಡು ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಮಾರ್ಜಿನ್ನ ಇಟ್ಕೋಬೇಕು. ಈಗ ನಾವು ಬೆಲ್ಟ್ ಪಟ್ಟಿಯನ್ನು ಮಾರ್ಕ್ ಮಾಡ್ಕೊಳ್ಳುವಾಗ ಕೆಳಗಡೆ ಡಬಲ್ ಫೋಲ್ಡಲ್ಲಿ 2 ಬಟ್ಟೆ ತೊಗೊಂಡಿದ್ದೀನಿ ನಾನು. ಕೆಳಗಡೆ 1 ಇಂಚು ಎಕ್ಸ್ಟ್ರಾ ಬಟ್ಟೆಯನ್ನು, 1 ಇಂಚು ಬೇಕಾಗಿಲ್ಲ ಅಂತಂದರೆ ಒಂದು 3/4 ಇಂಚಾದರೂ ಬಿಟ್ಕೊಳ್ಳಿ. 3/4 ಇಂಚು ಬಟ್ಟೆಯನ್ನು ಮಾರ್ಕ್ ಮಾಡಿಕೊಂಡು ನಮಗೆ ಬೆಲ್ಟ್ ಪಟ್ಟಿ ಮುಂಭಾಗದಲ್ಲಿ ಎಷ್ಟುದ್ದ, ಹಿಂಭಾಗದಲ್ಲಿ ಎಷ್ಟುದ್ದ, ಅದೇ ರೀತಿ ಉದ್ದ ಎಷ್ಟಿದೆ ಅಂತ ಮಾರ್ಕ್ ಮಾಡಿಕೊಂಡು ಈಗ ನನಗೆ 9.5 ಇಂಚು ಉದ್ದ ಇದೆ ಬೆಲ್ಟ್ ಪಟ್ಟಿ. ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ 3/4 ಇಂಚಿದೆ, ಈ ಕಡೆ ಬಂದುಬಿಟ್ಟು ಒಂದು 2.5 ಇಂಚಿದೆ. ಇದೇನಿದೆಯೋ ಇದನ್ನು ಮಾರ್ಕ್ ಮಾಡಿಕೊಂಡು ಮಧ್ಯದಲ್ಲಿ ಈ 2ಕ್ಕಿಂತ ಕೂಡ ಒಂದು ಅರ್ಧ ಇಂಚು, 2.5 ಇದೆ ಅಲ್ವಾ, ಇಲ್ಲಿ 2/4 ಅದನ್ನೇ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಜಾಯಿಂಟ್ ಮಾಡಿಕೊಂಡ್ರೆ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಗಿಬಿಡುತ್ತೆ. ಈಗೇನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೆ ಕಟ್ ಮಾಡಿಕೊಂಡ್ರೆ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು. ಈಗ ನಾವು ಉಳಿದಿರುವಂಥ ಫ್ಯಾಬ್ರಿಕ್ ಏನಿದೆಯೋ ಈ ಒಂದು ಫ್ಯಾಬ್ರಿಕಲ್ಲಿ ನಾವು ಪೈಪಿಂಗ್ ಪೀಸಸ್, ಹುಕ್ಸ್ ಪೀಸಸ್, ಹಾಗೆ ಬೆಲ್ಟ್ ಪಟ್ಟಿಗೆ ಬೇಕಾಗಿರುವಂಥ ಒಳಗಡೆ ಹಾಕ್ತೀವಲ್ವ ಬೆಲ್ಟ್ ಪಟ್ಟಿಗೆ ಮತ್ತೊಂದು 2 ಪೀಸಸ್ ಅದೆಲ್ಲ ಕೂಡ ಈ ಒಂದು ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ಬಟ್ ಕಂಪ್ಲೀಟಾಗಿ ಫಸ್ಟ್ ವಿಡಿಯೋನಲ್ಲಿ ಯಾವ ಥರ ಕಟ್ ಮಾಡಬೇಕು ಇದೆಲ್ಲ ಕೂಡ ಕಂಪ್ಲೀಟಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡಿ. 30 days 30 ಸ್ಟಿಚಿಂಗ್ ಸೀರೀಸಲ್ಲಿ ಖಂಡಿತ ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ಇದ್ಕೊಂಡು ಎಲ್ಲ ವಿಧವಾದಂಥ ಆಲ್ಮೋಸ್ಟ್ ಡ್ರೆಸ್ಸು, ಬ್ಲೌಸು, ಕಿಡ್ಸು ಫ್ರಾಕ್ಸು ಹಾಗೆಯೇ ಡಿಸೈನರ್ ಬ್ಲೌಸಸ್ ಕೂಡ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿದ ನೋಟಿಫಿಕೇಷನ್ ಬೇಗನೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.